ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲನ್ನು ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂದರೆ ಈ ದಿನ ನಾವು ಈ ವಿಡಿಯೋದಲ್ಲಿ TET ನಂತರ GPSTR ಅಂದರೆ CET ಪರೀಕ್ಷೆಗೆ ನಾವು ಯಾವ ರೀತಿ ಪರೀಕ್ಷೆನ ಬರಿಬೇಕಂದ್ರೆ ಮೊದಲು ಏನೇನು ನಾವು ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, GPSTR 3 ಪತ್ರಿಕೆಗಳಿರ್ತವೆ ಅನ್ನೋದನ್ನು ನಿಮಗೂ ಆಲ್ರೆಡಿ ಗೊತ್ತಿದೆ. ಮತ್ತು ಇದ್ರ ರಿಲೇಟೆಡ್ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ, ನೋಡ್ಕೋಬಹುದು ನೀವು. ನಾವು ಈ ದಿನ ನಮ್ಮದು TET ಆಗಿದೆ, ನೆಕ್ಸ್ಟ್ ನಾವು GPSTRಗೆ ಓದ್ತಾ ಇದ್ದೇವೆ, ಪ್ರಿಪೇರ್ ಮಾಡ್ತಾ ಇದ್ದೇವೆ ಅನ್ನೋರು ನೀವು ಮೊದಲಿಗೆ ಏನೇನು ತಯಾರಿಯನ್ನು ಮಾಡ್ಕೋಬೇಕು, ನಿಮ್ಮ ಹತ್ರ ಯಾವ್ಯಾವ ಬುಕ್ಸ್ ಇರಬೇಕು, ನೀವು ಯಾವ ರೀತಿ ಓದೋಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿರಿ, ಮೊದಲೇದಾಗಿ ನೀವು GPSTR ಪರೀಕ್ಷೆ TET ಆದ ತಕ್ಷಣ GPSTR ಪರೀಕ್ಷೆ ಬರೆಯೋರು ಫಸ್ಟ್ ಗೌರ್ಮೆಂಟ್ ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಗೌರ್ಮೆಂಟ್ ಪುಸ್ತಕಗಳನ್ನು ನೀವೇನು ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು. 6ರಿಂದ 10ನೇ ತರಗತಿ ತನಕ ತೊಗೋರಿ. ನೆಕ್ಸ್ಟ್ ಅದಾದ ತಕ್ಷಣ ಫಸ್ಟ್ PU ಮತ್ತು ಸೆಕೆಂಡ್ PU ನೆಕ್ಸ್ಟ್ ತೊಗೊಂಡು ಏನು ಮಾಡಿರಿ, ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಫಸ್ಟ್ ಈ ಪುಸ್ತಕವನ್ನು ತೊಗೊಂಡು ನೀವು ಒಂದಲ್ಲ ಎರಡಲ್ಲ ಒಂದು 4-5 ಸಲ ಏನು ಮಾಡಬೇಕು, ಓದಬೇಕು. ಮತ್ತು ಹಳೆ ಪುಸ್ತಕ ನಿಮ್ಮ ಹತ್ರ ಇದ್ದರೆ ಅದನ್ನು ಅಪ್ಡೇಟ್ ಆದಂಥ ಪುಸ್ತಕವನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದು ಸ್ವಲ್ಪ ಅಂಕಿ ಸಂಖ್ಯೆಗಳು ಏನಾಗಿರ್ತದಪ್ಪ ಅಂದರೆ ಅಪ್ಡೇಟ್ ಆಗಿರ್ತದೆ ವರ್ಷ ಪುಸ್ತಕದಲ್ಲಿ, ನೋಡ್ಕೋಬೋದು. ಆಗಿಲ್ಲ ಅಂದರೆ ಅದನ್ನೇ ಓದ್ಬೋದು, ಆದರೆ ನೀವು ಪುಸ್ತಕವನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 6ರಿಂದ 10ನೇ ತರಗತಿ ತನಕ ಓದಬೇಕು ನೀವು. ಅದಾದ ತಕ್ಷಣ ನೋಟ್ಸ್ ಹೇಗೆ ಮಾಡ್ಬೇಕಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಶಾರ್ಟ್ಕಟಾಗಿ ನೋಟ್ಸ್ ಮಾಡೋದು ಹೇಗೆ, ಅದನ್ನು ಯಾವ ರೀತಿ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡ್ಕೊಳ್ಳೋದು ಹೇಗೆ. ನಾನು ಮೊದಲನೇ ಪ್ರಯತ್ನದಲ್ಲೇ ಎಕ್ಸಾಮನ್ನು ಪಾಸ್ ಮಾಡಬೇಕು, TET ಆಗಿದೆ ನಂದು. ಈ ಸದ್ಯ ನೆಕ್ಸ್ಟ್ ನೋಟಿಫಿಕೇಷನ್ ಆಗೋದಿದೆ, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿರಿ, ನೆಕ್ಸ್ಟ್ 10th ಗೌರ್ಮೆಂಟ್ ಪುಸ್ತಕ ಆದ ತಕ್ಷಣ ಏನು ಮಾಡಬೇಕು, ನಾನು ಜಸ್ಟ್ ಡೆಮೋ ತೋರಿಸಿದ್ದು ನಿಮಗೆ 7ನೇ ತರಗತಿ ಪುಸ್ತಕ ತೊಗೊಂಡು. ನೆಕ್ಸ್ಟ್ ಇಲ್ಲಿ ದ್ವಿತೀಯ PUC ಪುಸ್ತಕ ಪಠ್ಯಪುಸ್ತಕವನ್ನು ತೊಗೊಂಡು ಕಂಪಲ್ಸರಿ ಓದ್ರಿ. ಯಾಕಂದ್ರೆ ನೀವು ಡಿಸ್ಕ್ರಿಪ್ಟಿವ್ ಉತ್ತರವನ್ನು ಇದರಲ್ಲಿ ಬರೆಯೋದಿರ್ತದೆ, ಅದರಿಂದ ನಿಮಗೆ ಮಾಹಿತಿ ಬಹಳಷ್ಟು ಬೇಕಾಗ್ತದೆ. ಇದರಲ್ಲಿ ಡೀಪ್ ಆದ ಮಾಹಿತಿ ಅದ. ನೋಡಿರಿ, ಈ ರೀತಿ ನೋಟ್ಸ್ ಮಾಡ್ಕೋತ ನೀವು ಈ ದ್ವಿತೀಯ PUC ಪುಸ್ತಕದಲ್ಲಿ ಆಳವಾದ ಮಾಹಿತಿ ಇರೋದರಿಂದ ನೀವೇನು ಮಾಡಬೇಕು, ದ್ವಿತೀಯ PUC ಪುಸ್ತಕವನ್ನು ಕಂಪಲ್ಸರಿ ಓದ್ರಿ. ಮತ್ತು ಅದೇ ರೀತಿಯಲ್ಲಿ ಈ ರೀತಿ ಮಹತ್ವವಾದ ಅಂಶಗಳಿಗೆ ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡ್ಕೋತಾ ಓದಬೇಕು. ಯಾಕಂದರೆ ನಿಮಗೆ ರಿವಿಷನ್ ಮಾಡೋಕ್ಕೆ ಬಹಳ ಈಸಿ ಆಗ್ತದೆ. ನನ್ನ ವಿಷಯ ಸಮಾಜ ವಿಜ್ಞಾನ ಆದ್ದರಿಂದ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೆಕೆಂಡ್ PUC ಪುಸ್ತಕ ಆದ ತಕ್ಷಣ ಏನು ಮಾಡಬೇಕಂದ್ರೆ ನಾವು ಸೈಕಾಲಜಿಗೆ ಒಂದು ಬೆಸ್ಟ್ ಪುಸ್ತಕವನ್ನು ತಗೋಬೇಕು. ಯಾಕಂದರೆ ಇದರಲ್ಲಿ 50 ಅಂಕದ ಸೈಕಾಲಜಿ ಪ್ರಶ್ನೆಗಳಿರ್ತವೆ ಪೇಪರ್ 1ರಲ್ಲಿ. ನೋಡಿರಿ, ನಾನು GPSTR ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡಿದ್ದು. ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ವಿಡಿಯೋ ಕೂಡ ಇದೇ ಓಲ್ಡ್ ವಿಡಿಯೋ ನೋಡ್ಕೋಬಹುದು. ಮೊದಲ ಪ್ರಯತ್ನದಲ್ಲೇ ಪಾಸಾಗಿದ್ದು ಹೇಗೆ, ಯಾವ ರೀತಿ ಓದಿದ್ದು ಅಂಥೇಳಿ ನೀವು ಕೂಡ ಆಗ್ಬೋದು. ಒಂದು ಸ್ವಲ್ಪ ಹಾರ್ಡ್ ವರ್ಕ್ನೂ ಮಾಡಬೇಕಿಲ್ಲಿ, ಸ್ಮಾರ್ಟ್ ವರ್ಕ್ನೂ ಕೂಡ ಮಾಡಬೇಕು. ನೋಡಿರಿ, ನಾನು ಸೈಕಾಲಜಿಗೆ TP ಮಂಜುನಾಥ್ ಅವರ ಪುಸ್ತಕ ಓದಿದ್ದು ನಾನು ಎಲ್ಲ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ನಾನು ಇದೊಂದೇ ಪುಸ್ತಕವನ್ನು ಓದಿದ್ದು. ಯಾವಾಗಲೂ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕ್ರ್ಯಾಕ್ ಮಾಡಬೇಕು, ನಾವು ಅದು ಎಕ್ಸಾಮನ್ನು ಪಾಸ್ ಮಾಡಬೇಕು ಅನ್ನೋ ಕನಸು ಯಾರ್ದಿರ್ತದಲ್ಲ ಅವ್ರು ಏನು ಮಾಡಬೇಕು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಪುಸ್ತಕ ಮಾತ್ರನೇ ನೀವು ಓದ್ಕೋಬೇಕು. ಒಂದು ಸಬ್ಜೆಕ್ಟ್ಗೆ ಹಲವಾರು ಪುಸ್ತಕಗಳನ್ನು ಇಡೋದ್ರಿಂದ ಯಾವುದೂ ಕೂಡ ಓದೋದಾಗೋದಿಲ್ಲ, ಯಾವುದೂ ಕೂಡ ಕಂಪ್ಲೀಟಾಗಿ ನೀವು ನೋಟ್ಸ್ ಕೂಡ ಮಾಡೋದಾಗೋದಿಲ್ಲ, ರಿವಿಷನ್ ಕೂಡ ಮಾಡೋದಾಗೋದಿಲ್ಲ. ಅದರಿಂದ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನಕರಿಗೆ ನೀವು ಗೌರ್ಮೆಂಟ್ ಪುಸ್ತಕ ಬಿಟ್ಟು ಏನೂ ಓದಾಕನ ಹೋಗಬೇಡ್ರಿ. ಎಲ್ಲ ಅಲ್ಲಿದನ ಕ್ವಶನ್ಸ್ ಎಲ್ಲ ಅಲ್ಲಿದನ ಬರ್ತವೆ. ಜಸ್ಟ್ ಗೌರ್ಮೆಂಟ್ ಬುಕ್ಸ್ಗಳನ್ನು ಓದ್ಬಿಡ್ರಿ. ನಾನು ಸೈಕಾಲಜಿಗೆ TP ಮಂಜುನಾಥ್ ಪುಸ್ತಕವನ್ನು ಓದಿದ್ದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ, ನಿಮ್ಗೆ ಯಾವ್ದು ತಿಳಿಯುತ್ತಲ್ಲ ಅದನ್ನು ನೀವು ಓದ್ಕೋಬಹುದು. ನಾನು 2017ರ ಎಡಿಷನ್ ಪುಸ್ತಕವನ್ನು ತೊಗೊಂಡು ಓದಿದ್ದು. ನಿಮಗೆ ಈಗ ಅಪ್ಡೇಟ್ ಇರುವಂಥ ತೊಗೊಂಡು ಓದ್ಕೋಬೋದು. ನಾನು ಸೈಕಾಲಜಿಗೆ ಇಷ್ಟು ಮಹತ್ವನ ಯಾಕೆ ಕೊಡಾಕತ್ತೀನಪ್ಪ ಅಂದರೆ ಇದರಲ್ಲಿ 50 ಅಂಕದ ಪ್ರಶ್ನೆಗಳು ಬರ್ತವೆ ನಿಮಗೆ ಪೇಪರ್ 1ರಲ್ಲಿ. ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ರೆ ನಿಮ್ಮ ರ್ಯಾಂಕ್ ಕೂಡ ಒಳ್ಳೆಯದಾಗಿ ಬರ್ತದೆ, ನೀವು ಎಕ್ಸಾಮ್ ಕೂಡ ಪಾಸ್ ಆಗಬಹುದು. ನೆಕ್ಸ್ಟ್ ಇದಾದ ತಕ್ಷಣ ಸೈಕಾಲಜಿ ಪುಸ್ತಕ ಆಯಿತು, ಗೌರ್ಮೆಂಟ್ ಪುಸ್ತಕ ಆಯಿತು. ನೆಕ್ಸ್ಟ್ ಏನು ಕಲೆಕ್ಟ್ ಮಾಡ್ಕೋಬೇಕು, ನೀವು ಮೊದಲ ಗೌರ್ಮೆಂಟ್ ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸೈಕಾಲಜಿಗೆ ಬೆಸ್ಟ್ ಪುಸ್ತಕವನ್ನು ತೊಗೋಬೇಕು. ಅದಾದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ನೀವು ಮೊದಲು ಓಲ್ಡ್ ಕ್ವಶನ್ ಪೇಪರನ್ನು ನೀವು
ತೊಗೋಬೇಕು. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಇದೆ. ಈ ರೀತಿ ಕ್ವಶನ್ ಪೇಪರನ್ನು ತಗೊಂಡು ಓಲ್ಡ್ ಅಂದರೆ ಕ್ವಶನ್ ಬುಕ್ಲೆಟನ್ನು ತೊಗೊಂಡು ನೀವು ದಿನ ಏನಪ್ಪ ಅಂದರೆ 1 ಇಯರ್ದು ಕ್ವಶನ್ ಪೇಪರನ್ನು ಬಿಡಿಸ್ಕೊತಾ ಹೋಗೋದ್ರಿಂದ ನಿಮ್ಗೆ ರಿವಿಷನ್ನು ಆಗುತ್ತೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಿಮ್ಮ ಹತ್ರ ಎಲ್ಲಾದರೆ ಬುಕ್ ಸ್ಟಾಲ್ ಇದ್ದರೆ ನೀವು ಕೇಳಿಬಿಟ್ಟು ತೊಗೋಬಹುದು. ಇಲ್ಲಾಂದರೆ ನಾನು ಕೂಡ 1 ಇಯರ್ದು ಅಂದರೆ 2019, 2017ರಲ್ಲಿ ಆದಂಥ GPS ಪರೀಕ್ಷೆ ಓಲ್ಡ್ ಕ್ವಶನ್ ಪೇಪರನ್ನು ನಾನು ಕೂಡ ಬಿಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ಏನು ಮಾಡ್ತೀರಿ, PDF ಕಳಿಸಿ, ನೋಟ್ಸ್ ಕಳಿಸಿ. ಇಲ್ಲ ನೀವು ಬೇರೆಯವರ ನೋಟ್ಸ್, ಬೇರೆಯವರ ಬಿಡಿಸಿದ್ದು ಅದನ್ನು ತೊಗೊಂಡು ಓದಿದ್ರೆ ಸಕ್ಸಸ್ ಆಗ್ತಿರೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನು ಮಾಡಿರಿ, ನೀವು ಸ್ವಂತವಾದ ನಿಮ್ಮದೇ ಆದಂಥ ನೋಟ್ಸ್ ಮಾಡಿರಿ, ನಿಮ್ಮದೇ ವೇಯಲ್ಲಿ ಮಾಡಿರಿ. ಯಾಕಂದರೆ ನೀವು ಮಾಡಿದ್ದು ನಿಮಗೆ ತಿಳಿಯುತ್ತೆ. ಈ ರೀತಿ ಓಲ್ಡ್ ಕ್ವಶನ್ ಪೇಪರನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು ಮತ್ತು ನೀವು ಸ್ವಂತ ನೋಟ್ಸ್ ಮಾಡೋದನ್ನು ಟ್ರೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಟ್ಸ್ ಯಾವ ರೀತಿ ಮಾಡಿದ್ದೆ, ನೋಟ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಒಂದು ಪಾಠದ್ದು ಮಾಡಿದ್ದಿದೆ. ನಿಮ್ಗೆ ಅದನ್ನು ಡೆಮೋ ರೀತಿ ತೋರಿಸ್ತೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೋತಾ ಹೋಗ್ಬೋದು. ನೋಡಿರಿ, ಈ ರೀತಿ ಕ್ವಶನ್ ಪೇಪರ್ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಎಷ್ಟರ ಮಟ್ಟಿಗೆ ಓದಿರಿ, ನಿಮಗಿನ್ನೂ ಏನು ಓದೋದಿದೆ ಅನ್ನೋದನ್ನು ಕೂಡ ನಿಮಗೆ ಅರ್ಥ ಆಗ್ತದೆ. ಓಲ್ಡ್ ಕ್ವಶನ್ ಪೇಪರ್ ಆಯಿತು, ಸೈಕಾಲಜಿ ಬುಕ್ ಆಯಿತು, ಗೌರ್ಮೆಂಟ್ ಪುಸ್ತಕಗಳಾದವು. ಈಗ ಕಂಪ್ಯೂಟ್ರಿಗೆ ಏನು ಮಾಡಿರಿ, ನೀವು ಒಂದು ಸ್ವಲ್ಪ ಯೂಟ್ಯೂಬಲ್ಲಿರುವಂಥ ಒಳ್ಳೆ ವಿಡಿಯೋಸನ್ನು ನೋಡಿಬಿಡಿ. ಅದನ್ನು ಪುಸ್ತಕ ತೊಗೊಂಡು ನೀವು ಪುಸ್ತಕ ತೊಗೊಂಡು ನಿಮ್ಮ ಹತ್ರ ಟೈಮ್ ಇದ್ದರೆ ಓದ್ಕೋಬೋದು. ಟೈಮ್ ಶಾರ್ಟ್ ಇದ್ದರೆ, ಕಡಿಮೆ ಇದ್ದರೆ ನೀವು ಒಂದು ಸ್ವಲ್ಪ ವಿಡಿಯೋಸನ್ನು ನೋಡೋದು. ನೆಕ್ಸ್ಟು ಈ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋದು ಮಾಡಿರಿ. ಮೆಂಟಲ್ ಎಬಿಲಿಟಿ ಕೂಡ ವಿಡಿಯೋಸನ್ನು ನೋಡಿರಿ, ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ರಿ. ಆರೋಗ್ಯ ಮತ್ತು ಮೂಲ ಶಿಕ್ಷಣಕ್ಕೆ ನಿಮ್ಮ ಹತ್ರ ಪುಸ್ತಕ ಇದ್ದರೆ ಓದ್ರಿ. ನಾನು ಜಸ್ಟು ನೋಟ್ಸ್ ಮಾಡಿದ್ದೆ, ವಿಡಿಯೋಸ್ಗಳನ್ನು ನೋಡಿ ನೀವು ಕೂಡ ನೋಟ್ಸ್ ಮಾಡ್ಕೋಬಹುದು. ಮತ್ತು ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಇನ್ನೂ ನಿಮಗೇನಾದರೂ ತಿಳಿಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ಕಮೆಂಟ್ ಮೂಲಕ ತಿಳಿಸಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಗೌರ್ಮೆಂಟ್ ಪುಸ್ತಕ ಓದೋದು. ನೆಕ್ಸ್ಟ್ ಸೈಕಾಲಜಿಗೆ ನಾ ಯಾವ್ದು ಪುಸ್ತಕ ಓದಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಮತ್ತು ಕ್ವಶನ್ ಪೇಪರನ್ನು ನೀವು ಈ ರೀತಿ ಓಲ್ಡ್ ಕ್ವಶನ್ ಪೇಪರ್ನ ಬುಕ್ಲೆಟನ್ನು ತೊಗೊಂಡು ನಿಮ್ಮ ಹತ್ರ ಇಡೋದ್ರಿಂದ ಭಾಳ ಯೂಸ್ ಆಗುತ್ತೆ. ಇದನ್ನು ಬಿಡಿಸ್ಕೊತ ಹೋದರೆ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂದರೆ ಸೈಕಾಲಜಿಗೆ ಯಾವ ರೀತಿ ಬರ್ತಾವೆ, ಮೆಂಟಲ್ ಎಬಿಲಿಟಿ ಯಾವ ರೀತಿ ಬರ್ತಾವೆ, ಸಮಾಜ ವಿಜ್ಞಾನಕ್ಕೆ ಯಾವ ರೀತಿ ಬರ್ತಾವೆ, ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಯಾವ ರೀತಿ ಬರೀಬೇಕು, ಅತಿ ಹೆಚ್ಚು ಅಂಕಗಳನ್ನ ಅಲ್ಲಿ ಗಳಿಸುವುದು ಹೇಗೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಡೈಲಿ ವಿಡಿಯೋಸ್ ಬರ್ತಾವೆ. ನೀವು ಕಮೆಂಟ್ ಮೂಲಕ ಏನಾದರೂ ವಿಡಿಯೋದಲ್ಲಿ ಕ್ಲಿಯರಿಟಿ ಇರಲಿಕ್ಕಪ್ಪ ಅಂದರೆ ನಿಮಗೆ ತಿಳಿಲಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.